ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಐತಿಹಾಸಿಕ ಕುಂಭಮೇಳದಲ್ಲಿ ಸಾಧು ಸಂತರು ನಾಗಾ ಸಾಧುಗಳ ಸಂಗಮ ಆಗ್ತಾ ಇದೆ. ಮತ್ತೊಂದೆಡೆ ಸಾವಿರಾರು ಸನ್ಯಾಸಿಗಳು ನಾಗಾ ಸಾಧುಗಳಾಗಿ ಬದಲಾಗ್ತಾ ಇದ್ದಾರೆ. ಈ ನಡುವೆ 90ರ ದಶಕದ ಹಾಟ್ ಬೆಡಗಿ ಮಮತಾ ಕುಲಕರ್ಣಿ ಸನ್ಯಾಸತ್ವ ಸ್ವೀಕರಿಸಿ ಅಚ್ಚರಿ ಮೂಡಿಸಿದ್ದಾರೆ. ರ ದಶಕದಲ್ಲಿ ಪಡ್ಡೆ ಹುಡುಗರ ನಿದ್ದೆ ಕದ್ದಾಕೆ ಬೋಲ್ಡ್ ಸೀನ್ಗಳಲ್ಲಿ ನಟಿಸಿ ಸಂಚಲನ ಸೃಷ್ಟಿಸಿದ್ದ ಸುರಸುಂದರಿ, ಸೌತ್ ಇಂಡಸ್ಟ್ರಿಯಲ್ಲಿ ಮಿಂಚು ಹರಿಸಿದ್ದ ಮಿಲ್ಕಿ ಬ್ಯೂಟಿ, ಲೌಕಿಕ ಜಗತ್ತು ಬೇಡ ಆಯ್ತು, ಆಧ್ಯಾತ್ಮಿಕ ಲೋಕಕ್ಕೆ ಮನಸ್ಸಾಯ್ತು. ಬಾಲಿವುಡ್ ನಟಿ ಮಮತಾ ಕುಲಕರ್ಣಿ ಸನ್ಯಾಸತ್ವ ಸ್ವೀಕಾರ. ಮಹಾಕುಂಭಮೇಳದಲ್ಲಿ ಕಿನ್ನಡ ಅಖಾಡ ಸೇರಿದ ಹಾಟ್ ಬೆಡಗಿ. 144 ವರ್ಷಗಳ ಬಳಿಕ ನಡೀತಾ ಇರೋ ಶತಮಾನದ ಮಹಾಕುಂಭಮೇಳ ಹೊಸ ಸಂಗತಿಗಳಿಗೆ ಸಾಕ್ಷಿಯಾಗ್ತಿದೆ. ಯುವಕ ಯುವತಿಯರು ಹಾಗೂ ಹಿರಿಯರು ಸಾಧು ಸಂತರನ್ನ ಅನುಸರಿಸಿ ಲೌಕಿಕ ಜೀವನವನ್ನ ತೊರೆತಿದ್ದಾರೆ. ಇವರ ಹಾದಿಯನ್ನೇ ತುಳಿದಿರುವ ಬಹುಭಾಷಾ ನಟಿ ಮಮತಾ ಕುಲಕರ್ಣಿ ಕೂಡ ಇಂದು ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ಮಮತಾ ಕುಲಕರ್ಣಿ ಇನ್ಮುಂದೆ ಯಮಹಿ ಮಮತಾ ನಂದಗಿರಿ. ಒಂದು ಕಾಲದ ಬೋಲ್ಡ್ ನಟಿ ಮಹಾಕುಂಭಮೇಳದಲ್ಲಿ ವೈರಾಗ್ಯಕ್ಕೆ ಜಾರಿದ್ದಾರೆ. ಕಿನ್ನರ ಅಖಾರದ ಆಚಾರ್ಯ ಮಹಾಮಂಡಲೇಶ್ವರ ಡಾಕ್ಟರ್ ಲಕ್ಷ್ಮೀನಾರಾಯಣ ತ್ರಿಪಾಠಿ ಮಮತಾ ಕುಲಕರ್ಣಿಗೆ ಮಹಾಮಂಡಲೇಶ್ವರಿ ಬಿರುದು ಕೊಟ್ಟಿದ್ದಾರೆ. ಇನ್ಮುಂದೆ ಮಮತಾ ಕುಲಕರ್ಣಿಗೆ ಶ್ರೀ ಯಮಾಹಿ ಮಮತಾ ನಂದಗಿರಿ ಅಂತ ಕರೆಯಲಾಗುತ್ತೆ. ವೃಂದಾವನದಲ್ಲಿರುವ ಆಶ್ರಮದ ಜವಾಬ್ದಾರಿ ನೀಡಲಾಗಿದ್ದು ತಮ್ಮ ಉಳಿದ ಜೀವನವನ್ನ ಸನಾತನ ಧರ್ಮದ ಪ್ರಚಾರಕ್ಕೆ ಮೀಸಲಿಡಲಿದ್ದಾರೆ. एकदम नहीं था. मैंने 23 साल की तपस्या की है, ध्यान किया है, धारणा किया है, समाधि किया है, प्रत्याहार किया है और वैराग्य धारण किया था 23 साल तक. ब्रह्मचर्य मैंने 20 साल तक मैंने उसको निभाया है. ಜನಪ್ರಿಯ ನಟಿಯಾಗಿದ್ದ ಮಮತಾ 2000 ಇಸ್ವಿಯಲ್ಲಿ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ರು. ಭವಬಂಧನಕ್ಕೆ ಸಿಲುಕಿ ಬೇಸರಗೊಂಡಿದ್ರು. ಹೀಗಾಗಿ ಕಳೆದ 25 ವರ್ಷಗಳಿಂದ ವಿದೇಶದಲ್ಲಿ ನೆಲೆಸಿದ್ರು. ಸದ್ಯ ಭಾರತಕ್ಕೆ ಬಂದು ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ಮತ್ತೊಂದು ಕಡೆ ಮಹಾಕುಂಭಮೇಳದ 13ನೇ ದಿನದಂದು ತ್ರಿವೇಣಿ ಸಂಗಮದಲ್ಲಿ ಡ್ರೋನ್ ಚಿತ್ತಾರ ಎಲ್ಲರ ಗಮನ ಸೆಳೆಯಿತು. ತ್ರಿವೇಣಿ ಸಂಗಮದಲ್ಲಿ ರಾಗಿ ಮುದ್ದೆ, ಇಡ್ಲಿ, ವಡೆ, ದೋಸೆ ಘಮ. ಈ ಮಧ್ಯೆ ಮಹಾಕುಂಭಮೇಳದಲ್ಲಿ ಕನ್ನಡಿಗರ ಹೋಟೆಲ್ ಮೋಡಿ ಮಾಡ್ತಿದೆ. ಪ್ರಾಣಾಮೃತ ಹೋಟೆಲ್ನಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ, ಅನ್ನ ಸಾಂಬಾರ್, ಇಡ್ಲಿ, ವಡೆ, ಕೇಸರಿ ಬಾತ್, ಚಿತ್ರಾನ್ನ, ದೋಸೆ ಕರ್ನಾಟಕದ ಭಕ್ತಾದಿಗಳನ್ನ ಕೈಬೀಸಿ ಕರೀತಿದೆ. ಮಸಾಲ ದೋಸೆ ಅಂದ್ರೆ ನಂದಿನಿ ತುಪ್ಪ ಯೂಸ್ ಮಾಡಿ ಮಸಾಲ ದೋಸೆ, ಗೀ ಪುಡಿ ಮಸಾಲ ದೋಸೆ, ಗೀ ದೋಸೆಗಳನ್ನ ವಿವಿಧ ದೋಸೆಗಳನ್ನ ಕೊಡ್ತಾ ಇದೀವಿ. ಇಡ್ಲಿ, ತಟ್ಟೆ ಇಡ್ಲಿ, ಚಿಕ್ಕ ಇಡ್ಲಿ, ಅದು ಅಕ್ಕಿಯಿಂದ ಮಾಡ್ತಕ್ಕಂಥ ಚಿಕ್ಕ ಇಡ್ಲಿ, ರಾಗಿಯಿಂದ ಮಾಡ್ತಕ್ಕಂಥ ಚಿಕ್ಕ ಇಡ್ಲಿ, ಕೇಸರಿ ಭಾತ್, ಪ್ರತಿದಿನನೂ ಒಂದು ರೈಸ್ ಐಟಮ್ನ ಸಪರೇಟ್ ಆಗಿ ಇಟ್ಟಿರ್ತೀವಿ. ಒಟ್ಟಾರೆ ಶತಮಾನದ ಬಳಿಕ ನಡೀತಾ ಇರೋ ಮಹಾಕುಂಭಮೇಳ ವಿಶೇಷತೆಗೆ ಸಾಕ್ಷಿಯಾಗ್ತಿದ್ದು ಜಗತ್ತಿನ ಗಮನ ಸೆಳೆತಿದೆ. ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.